Good morning, my dear students. In this video clip, I want to discuss about that is a Carnot's reversible engine. Carnot's reversible engine. The scientist which that Carnot, he was give the one idea about the ideal heat engine. It undergoes a four-step process. And it is a reversible heat engine that is called Carnot engine. It gives the idea about the concept of the ideal heat engine. Yes, it undergoes the series processes, four-step processes, and it undergoes a reversible process. Hence the name of the engine is called Carnot's heat engine. ಅದಕ್ಕೆ ಏನು ಹೇಳ್ತಾರಲ್ಲೇ ಕಾರ್ನಾಟ್ ಹೀಟ್ ಎಂಜಿನ್ ಅಂತ ನಾವು ತಗೊಳ್ತೇವೆ ನಾವು. Now heat engine, it is mainly based on first law of thermodynamics. On what principle it work? First law of thermodynamics. Whatever the amount of heat energy given to the engine, that is a system, it is converted into mechanical work. ನಾವು ಹೀಟ್ ಎನರ್ಜಿ ಕೊಡ್ತೇವೆ, ಅಲ್ಲಿ ಮೆಕ್ಯಾನಿಕಲ್ ವರ್ಕಾಗಿ ಕೊಡ್ತದೆ. ಏನಿದು ಮೆಕ್ಯಾನಿಕಲ್ ವರ್ಕಾಗಿ ಕೊಡ್ತದೆ? ಹೀಟ್ ಎಂಜಿನ್ ಕೊಡ್ತವೆ, ಹೀಟ್ ಎನರ್ಜಿ ಕೊಡ್ತವೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಮೋಟರ್ ಬೈಕ್ ಆರ್ ಎ ಟ್ರಕ್ ಆರ್ ಎ ಬಸ್. ಇನ್ ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ ದೇರ್ ಇಸ್ ಎ ಹೀಟ್ ಎಂಜಿನ್. ಇನ್ಸೈಡ್ ದಟ್ ಎಂಜಿನ್ ವಾಟ್ ಹ್ಯಾಪನ್ಸ್? ಅಲ್ಲಿ ಏನಾಗ್ತದೆ? Burn that fuel, whatever they have to take the fuel, or petrol or diesel, burn that one. ಅದು ಬರ್ನ್ ಆಗ್ತದೆ. ಆ್ಯಂಡ್ ಇಟ್ ಪ್ರೊಡ್ಯೂಸ್ ದ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ದ್ಯಾಟ್ ಹೀಟ್ ಎನರ್ಜಿ is given to the engine, then it is converted into mechanical work. With the help the mechanical work, it means that wheel is rotates. ಅವಾಗ ಏನಾಗತ್ತೆ? ಫೀಲಿಂಗ್ ರೊಟೇಟ್ ಆಗ್ತದೆ. ಪಿಸ್ಟನ್ ಏನಾಗುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಇರುತ್ತೆ. ಟು ಆ್ಯಂಡ್ ಫ್ರೋ ಮೋಷನ್ ಇರುತ್ತೆ. ಇಟ್ ಈಸ್ ಕನ್ವರ್ಟೆಡ್ ಇಂಟು ರೊಟೇಷನ್ ಮೋಷನ್. ಟು ಆ್ಯಂಡ್ ಫ್ರೋ ಮೋಷನ್ ಇದ್ದಿದ್ದು ರೊಟೇಷನ್ ಮೋಷನ್ನಾಗಿ ಕನ್ವರ್ಟ್ ಆಗ್ತದೆ. ಇದು ಮೆಕ್ಯಾನಿಕಲ್ ವರ್ಕೇ, ಇದು ಎನರ್ಜಿನೇ ಇದು. ಅವಾಗ ಏನಾಗುತ್ತೆ? ರೊಟೇಷನ್ ಮೋಷನ್ನಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ವೀಲ್ ರೊಟೇಟ್ ಆಗುತ್ತೆ. ಅದು ಏನಾಗುತ್ತೆ? ವೆಹಿಕಲ್ ಮೂವ್ ಆಗುತ್ತೆ. ಇದು ಒಂದು ಮೋಟರ್ ಬೈಕ್ ಅಥವಾ ನಾವು ದಟ್ ಈಸ್ ಅ ಬಸ್ ಆರ್ ಟ್ರಕ್ ಆರ್ ದಟ್ ಇಸ್ ಅ ಟ್ರೈನ್ ಎಂಜಿನ್ ಒಳಗೆ ಆಗ್ತಕ್ಕಂಥ, ಆ ಎಂಜಿನ್ ಒಳಗೆ ಆಗ್ತಕ್ಕಂಥ ಕ್ರಿಯೆ ಇದು. ನಾವು ಫ್ಯೂಯಲ್ ಏನು ಮಾಡ್ತೀವಿ? ಬರ್ನ್ ಮಾಡ್ತೀವಿ. ಬರ್ನ್ ಆದಮೇಲೆ ಹೈ ಪ್ರೆಷರ್ ಗ್ಯಾಸ್ ಬರ್ತದೆ. ಹೈ ಪ್ರೆಷರ್ ಹೀಟ್ ಎನರ್ಜಿ ಬಂದಮೇಲೆ ಆ ಪಿಸ್ಟನ್ ಮೂವ್ ಆಕತಿ. ಪಿಸ್ಟನ್ ಮೂವ್ ಆಗೋದು ಕ್ರ್ಯಾಂಕ್ ಶಾಫ್ಟಿಂದ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಹೀಟ್ ಎಂಜಿನ್ ಮೇನ್ ವರ್ಕ್ ಏನಂದರೆ, ನಾವು ಇಟ್ ಅಬ್ಸಾರ್ಬ್ ದ ಹೀಟ್ ಎನರ್ಜಿ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ವರ್ಕ್. ಹೀಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡು ಮೆಕ್ಯಾನಿಕಲ್ ವರ್ಕಾಗಿ ಕನ್ವರ್ಟ್ ಆಗುತ್ತೆ. ದೆನ್ ನೀವು ಕನ್ವರ್ಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಆ ಥರ ಕನ್ವರ್ಷನ್ ಆಗ್ತದೆ. ಇಲ್ಲಿ ಕಾರ್ನಾಟ್ಸ್ ಗಿವ್ ದ ಐಡಿಯಾ ಅಬೌಟ್ ದ ಎಂಜಿನ್. ಓಕೆ, ಫೋರ್ ಸ್ಟೆಪ್ ಪ್ರೊಸೆಸ್ ಎಂಜಿನ್, ದಟ್ ಈಸ್ ಕಾಲ್ಡ್ ಕಾರ್ನಾಟ್ಸ್ ಎಂಜಿನ್. ಯೂಸ್ವಲಿ ಇಟ್ ಇಸ್ ಐಡಿಯಲ್ ಆ್ಯಂಡ್ ರಿವರ್ಸಿಬಲ್ ಎಂಜಿನ್. ಅದಕ್ಕೆ ನಾವೇನು ಹೇಳ್ತೀವಿ? ಕಾರ್ನಾಟ್ಸ್ ರಿವರ್ಸಿಬಲ್ ಎಂಜಿನ್ ಅಂತ. ರಿವರ್ಸಿಬಲ್ ಎಂಜಿನ್ ಅಂತ ಯಾಕಂತೀವಿ? ಇಲ್ಲಿ ರಿವರ್ಸ್ ಪ್ರೊಸೆಸ್ ನಡೀತದೆ. ಸರಿ, ಹಾಗಾದರೆ ವಾಟ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದಿ ಕಾರ್ನಾಟ್ ಎಂಜಿನ್? ಕಾರ್ನಾಟ್ ಎಂಜಿನ್ ಮೇನ್ ಪಾರ್ಟ್ಸ್ ಯಾವುದು? ದೇರ್ ಆರ್ ಮೇನ್ಲಿ 4 ಪಾರ್ಟ್ಸ್. ಇಲ್ಲಿ ಸ್ವಲ್ಪ ಲಿಟಲ್ ಚೇಂಜ್ ಇದೆ. ನಾವು ಬ್ಲಾಕ್ ಡಯಾಗ್ರಾಮ್ ಹೇಳೋದಕ್ಕಿಂತ ಆ್ಯಕ್ಚುಲಿ ಕಾರ್ನಾಟ್ ತೊಗೊಂಡದ್ದೇನು? ಒನ್ ಈಸ್ ಸೋರ್ಸ್, ಅನದರ್ ಒನ್ ಈಸ್ ವರ್ಕಿಂಗ್ ಸಬ್ಸ್ಟೆನ್ಸ್, ಅನದರ್ ಒನ್ ಈಸ್ ಸಿಂಕ್, ಸೆಕೆಂಡ್ ಒನ್ ಈಸ್ ಸಿಂಕ್, ಆ್ಯಂಡ್ ಅನದರ್ ಒನ್ ಈಸ್ ವರ್ಕಿಂಗ್ ಸಬ್ಸ್ಟೆನ್ಸ್, ಫೋರ್ತ್ ಒನ್ ಈಸ್ ಸ್ಟ್ಯಾಂಡ್. ಹಾಗಾದ್ರೆ ಸೋರ್ಸ್ ನಾವು source is the hot body having high thermal capacity and it maintain the high temperature and it continuously supply the heat energy Q1. ಅದೇನು ಮಾಡ್ತದೆ? ಹೀಟ್ ಎನರ್ಜಿ ಕೊಡ್ತಾನೇ ಇರ್ತವೆ. ಹೀಟ್ ಎನರ್ಜಿ ಕೊಟ್ಟರೂ ಕೂಡ ಟೆಂಪ್ರೇಚರ್ ಮಾತ್ರ ಕಡಿಮೆ ಆಗಲ್ಲ. ಟೆಂಪ್ರೇಚರ್ ಯಾಕೆ ಕಡಿಮೆ ಆಗೋದಿಲ್ಲ? ಫ್ಯೂಯಲ್ ಬರ್ನ್ ಆಗೋದಕ್ಕೆ ಅಲ್ಲಿ ಸೋರ್ಸ್ನೊಳಗೆ ಟೆಂಪ್ರೇಚರ್ ಕಡಿಮೆ ಆಗೋದಿಲ್ಲ. ಇದು ಸೋರ್ಸ್, ಇಟ್ ಮೇಂಟೈನ್ ವೆರಿ ಹೈ ಟೆಂಪ್ರೇಚರ್, ಹೈ ಥರ್ಮಲ್ ಕೆಪಾಸಿಟಿ ಹೆಚ್ಚಿರುತ್ತೆ ಸೋರ್ಸಿಗೆ. ಆ್ಯಂಡ್ ಅನದರ್ ಒನ್ ಈಸ್ ಸಿಂಕ್.
ಸಿಂಕ್ ಏನಿದು? Sink is the part of the Carnot engine which is the cold body. It is also having high thermal capacity, cold body, and it always maintain low temperature T2. Source is always maintain the high temperature T1 and sink is maintain very low temperature, constant temperature T2. ಈಗ ಹೀಟ್ ಎಂಜಿನ್ ರನ್ ಆಗಬೇಕು, ವರ್ಕ್ ಆಗಬೇಕು ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಬಿ source is always maintained at the high temperature, sink is always maintained at the low temperature. Now working substance, the working substance which is inside the cylinder, ನಾವಿಲ್ಲೇ source ತೊಗೊಳ್ತೀವಿ ನಾವು, source it maintain the high temperature, and sink ತೊಗೊಳ್ತೀವಿ it maintain the low temperature. Working substance which is inside the cylinder and it is fitted with a piston, ಇದು ಇಷ್ಟೆಲ್ಲ ವರ್ಕಿಂಗ್ ಸಬ್ಸ್ಟೆನ್ಸ್ ಇರುತ್ತೆ. Working substance which absorb the heat energy by the source and it is converted into, by absorbing the energy and it is converted into mechanical work, remaining heat energy is rejected to the sink. ಕೆಲವೊಂದು ಪಾರ್ಟ್ ಆಫ್ ದ ಎನರ್ಜಿ ಏನು ಮಾಡ್ತೈತಿ, ಸಿಂಕಿಗೆ ಏನು ಮಾಡುತ್ತಾ, ರಿಜೆಕ್ಟ್ ಮಾಡಿಬಿಡುತ್ತೆ. ಅದು ವರ್ಕಿಂಗ್ ಸಬ್ಸ್ಟೆನ್ಸ್ ಕೆಲಸ. ಯೂಸುವಲಿ ನಾವೆಲ್ಲೇ ಗ್ಯಾಸ್ ಮೀಡಿಯಮ್ ಯೂಸ್ ಮಾಡ್ತೇವೆ ವರ್ಕಿಂಗ್ ಸಬ್ಸ್ಟೆನ್ಸು. ಆಲ್ಮೋಸ್ಟ್ ಆಲ್ ಎಲ್ಲ ಹೀಟ್ ಎಂಜಿನ್ ಒಳಗೆ ಏರ್ ಮೀಡಿಯಮನ್ನು ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ತೊಗೊಳ್ತಾರೆ. ಆ್ಯಂಡ್ ಒನ್ ಮೋರ್, ದಟ್ ಈಸ್ ಅ ಸ್ಟ್ಯಾಂಡ್, ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಂತ ಹೇಳ್ತಾನೆ. ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಹಿಂಗಂದ್ರೆ ಏನು? ಡ್ಯೂರಿಂಗ್ ದ ಅಡಿಯಾಬೆಟಿಕ್ ಪ್ರೊಸೆಸ್, ದ ಎಂಜಿನ್ ಅಂಡರ್ಗೋ ದ ಅಡಿಯಾಬೆಟಿಕ್ ಪ್ರೊಸೆಸ್ ಐದರ್ ಕಾಂಪ್ರೆಷನ್ ಆರ್ ಎಕ್ಸ್ಪಾನ್ಷನ್, ಅಟ್ ದ್ಯಾಟ್ ಟೈಮ್ ದಟ್ ಸಿಲಿಂಡರ್ ಈಸ್ ಪ್ಲೇಸ್ಡ್ ಆನ್ ದ ಸ್ಟ್ಯಾಂಡ್. ಇಟ್ ಇಸ್ ದ ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಇವಾಗಿಲ್ಲಿ ಮೇನ್ ಪಾರ್ಟ್ಸ್ ಇಲ್ಲಿ ಹೇಳಿದವನು, source is the main part. Top of the source should be conducting material. Now sink, here also top of the sink should be conducting material. Why? Because there is exchange of heat. Exchange of heat between the working substance and this source, and exchange of the heat between working substance and the sink. ಅವಾಗ ಹೀಟ್ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ. ಸಿಲಿಂಡರ್ ಏನಿದೆ ಸಿಂಕ್ ಸೋರ್ಸ್ ಮೇಲಿರುತ್ತೆ ಅಥವಾ ಸಿಂಕ್ ಮೇಲಿರುತ್ತೆ ಅಂದರೆ ಇಟ್ ಅಂಡರ್ಗೋದ ಐಸೋಥರ್ಮಲ್ ಪ್ರೊಸೆಸ್. ಯಾಕಂದ್ರೆ ಹೀಟ್ ಎನರ್ಜಿ ಆ್ಯಡ್ ಮಾಡ್ತೇವೆ, ಹೀಟ್ ಎನರ್ಜಿ ರಿಮೂವ್ ಮಾಡ್ತೇವೆ ಐಸೋಥರ್ಮಲ್ ಪ್ರೊಸೆಸ್ನೊಳಗೆ. ಸಪೋಸ್ ಸಿಲಿಂಡರ್ ಇಸ್ ಪ್ಲೇಸ್ ಇನ್ ದ ಸ್ಟ್ಯಾಂಡ್ ಅಂದರೆ ವೆನ್ ಇಟ್ ಇಸ್ ಅಂಡರ್ಗೋದ ಅಡಿಯಾಬೆಟಿಕ್ ಪ್ರೊಸೆಸ್, ಅಡಿಯಾಬೆಟಿಕ್ ಕಾಂಪ್ರೆಷನ್ ಆರ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ನಾನು ಮೊದಲೇ ಹೇಳಿದೆ, ಕಾರ್ನೋಟ್ಸ್ ಇಂಜಿನ್ ಅಂದರೆ 4 ಪ್ರೊಸೆಸ್ ನಡೀತವೆ. 2 ಐಸೋಥರ್ಮಲ್ ಪ್ರೊಸೆಸ್ ನಡೀತದೆ, 2 ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತವೆ. 2 ಐಸೋಥರ್ಮಲ್ ಪ್ರೊಸೆಸ್ನೊಳಗೆ ಒಂದರೊಳಗೆ ಎಕ್ಸ್ಪ್ಯಾನ್ಷನ್ ಆಗ್ತದೆ, ಇನ್ನೊಂದರೊಳಗೆ ಕಾಂಪ್ರೆಷನ್ ಆಗುತ್ತೆ. ಅಡಿಯಾಬೆಟಿಕ್ ಪ್ರೊಸೆಸ್ನೊಳಗೂ ಒಂದು ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಇನ್ನೊಂದು ಕಾಂಪ್ರೆಷನ್ ಆಗುತ್ತೆ. ಹೀಗೆ ನಾವೇನು ಮಾಡ್ತೀವಿ, ಇಲ್ಲೇ 4 ಸ್ಟೆಪ್ ಪ್ರೊಸೆಸ್ ನಡೀತವೆ. 4 ಸ್ಟೆಪ್ ಪ್ರೊಸೆಸ್ ನಡೀತದೆ. ನೋ ದ ಬಾಟಮ್ ಆಫ್ ದಿ ಸಿಲಿಂಡರ್ ಶುಡ್ ಬಿ ಕವರ್ಡ್ ವಿತ್ ಅ ಗುಡ್ ಕಂಡಕ್ಟರ್. ಯಾಕಂದ್ರೆ ಹೀಟ್ ಎಕ್ಸ್ಚೇಂಜ್ ಮಾಡುವಾಗ ನಾವು ಸೋರ್ಸ್ ಮೇಲಿಟ್ಟರೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ, ಸಿಂಕ್ ಮೇಲಿಟ್ಟರೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಇದ್ರ ಬಾಟಮ್ಮು ಕಂಡಕ್ಟಿಂಗು, ಇದ್ರ ಟಾಪು ಕಂಡಕ್ಟಿಂಗ್ ಅಂದರೆ ಇದ್ರ ಮೇಲಿಟ್ಟರೆ ಎಕ್ಸ್ಚೇಂಜ್ ಆಗುತ್ತೆ ಹೀಟ್, ಇದ್ರ ಮೇಲಿಟ್ಟರೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಇದ್ರ ಮೇಲಿಟ್ಟಾಗ ಏನಾಗುತ್ತೆ, ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ವೈ? ಬಿಕಾಸ್ ಸ್ಟ್ಯಾಂಡ್ ಏನಲ್ಲ, ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಹಿಂಗೆ ನಾವು ಗುರ್ತು ಮಾಡ್ಯಾವಲ್ಲ, ದಿಸ್ ಇಸ್ ದ ಇನ್ಸುಲೇಟಿಂಗ್. ಒಂದೇ ಲೈನ್ ಹೇಳಿದೆವಲ್ಲ, ದಿಸ್ ಇಸ್ ದ ಕಂಡಕ್ಟಿಂಗ್. ಇಲ್ಲೇ ಇದ್ರದ್ದು ಬಾಟಮ್ ಕಂಡಕ್ಟಿಂಗ್ ಇರ್ತದೆ, ಇದ್ರ ಟಾಪ್ ಕಂಡಕ್ಟಿಂಗ್ ಇರ್ತದೆ. ಸೋರ್ಸದ್ದು ಸಿಂಕದ್ದು ಸೋರ್ಸದ್ದು ಟಾಪ್ ಕಂಡಕ್ಟಿಂಗ್ ಇರ್ತದೆ. ಬಟ್ ಸ್ಟ್ಯಾಂಡ್ ಈಸ್ ಕಂಪ್ಲೀಟ್ಲಿ ಇಟ್ ಇಸ್ ಅ ಇನ್ಸುಲೇಟಿಂಗ್, ಕಂಪ್ಲೀಟ್ಲಿ ಇನ್ಸುಲೇಟಿಂಗ್. ನಾವು ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ನೀವು ಕಂಪಲ್ಸರಿ ನೋಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಹೇಳೋ ಈಕ್ವೇಷನ್ ಗೊತ್ತಾಗ್ತದೆ. ಏನದು? ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್, RT, R ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್, T ಟೆಂಪ್ರೇಚರ್, ಲಾಗ್ E P2 ಅಪಾನ್ V1, P2 ಫೈನಲ್ ವ್ಯಾಲ್ಯೂಮ್, V1 ಇನಿಷಿಯಲ್ ವ್ಯಾಲ್ಯೂಮ್. ಆಮೇಲೆ ಅಡಿಯಾಬೆಟಿಕ್ ಪ್ರೊಸೆಸ್ನೊಳಗೆ ನಡೆದ್ರೆ ಅವಾಗ ಆಗ್ತಕ್ಕಂಥ ವರ್ಕ್ ಡನ್ನು W = R ಡಿವೈಡೆಡ್ ಬೈ ಗ್ಯಾಮಾ -1 ಇಂಟು ಬಕೆಟ್ T1 - T2. ಅಂದರೆ T1 ಅಂತಂದ್ರೆ ಇನಿಷಿಯಲ್ ಟೆಂಪ್ರೇಚರ್, T2 ಅಂತಂದ್ರೆ ಫೈನಲ್ ಟೆಂಪ್ರೇಚರ್. ಫೈನ್, ಓಕೆ.
Gamma it means a ratio of the two specific heats of the gas, that is a gamma is equal to Cp upon Cv, under principal specific heat of the gas at constant pressure divided by molar specific heat. Molar specific heat of the gas at constant pressure divided by molar specific heat of the gas at constant volume. ಆ ರೇಷೋ, ಈ ರೇಷೋ ಇದೆಯಲ್ಲ, ಇದರೊಳಗೆ ಯಾವ ಗ್ಯಾಸ್ ತೊಗೊಂಡಿರ್ತಾವಲ್ಲ ನಾವು ಯೂಸ್ವಲಿ ಐಡಿಯಲ್ ಗ್ಯಾಸ್ ತೊಗೊಳ್ತೀವಿ, ಯಾವ ಗ್ಯಾಸ್ ತೊಗೊಳ್ತಿರಲ್ಲ ಅದ್ರದ್ದು ಗ್ಯಾಮ ಇದು. ಈಗ ಅಕಸ್ಮಾತ್ ನೀವು ಮೋನೋ ಅಟಮಿಕ್ ತೊಗೊಂಡ್ರೆ ಅದು 1.67 ಇರ್ತೈತಿ, ಡೈ ಅಟಮಿಕ್ ತೊಗೊಂಡ್ರಿ ಅಂತಂದ್ರೆ 1.4 ಇರ್ತೈತಿ, ಟ್ರೈ ಅಟಮಿಕ್ ತೊಗೊಂಡ್ರೆ 1.3 ಇರ್ತೈತಿ. ಈ ಬೆಲೆ ಗೊತ್ತಾಗ್ಬೇಕಂದ್ರೆ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ನೀವು ನೋಡಿರ್ಬೇಕು. ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರ್ತೈತಿ, ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ನೋಡಿ, ಅವನ್ನು ನೋಡಿದ್ರೆ ಮಾತ್ರ ಈ ನಾ ಹೇಳೋ ಪಾಯಿಂಟ್ ನಿಮಗೆ ಅರ್ಥ ಆಗ್ತೈತಿ. ಅದು ರೇಷೋ ಆಫ್ ದಿ ಟೂ ಸ್ಪೆಸಿಫಿಕ್ ಹೀಟ್ಸ್. ಈಗ ನಾವು ವರ್ಕಿಂಗಿಗೆ ಬರೋಣ. ಯಾವುದು? ವರ್ಕಿಂಗ್ ಆಫ್ ದಿ ಕಾರ್ನಾಟ್ಸ್ ಎಂಜಿನ್. ವರ್ಕಿಂಗ್ ಆಫ್ ದಿ ಕಾರ್ನಾಟ್ಸ್ ಎಂಜಿನ್ ಒಳಗೆ ನಾವು ಮೇನ್ ಇಂಪಾರ್ಟೆಂಟ್ 4 ಸ್ಟೆಪ್ ತೊಗೊಳ್ತೇವೆ ನಾವು. ಹಾಗಾದರೆ 4 ಸ್ಟೆಪ್ಸನ್ನು ನಾವು ಒಂದೊಂದಾಗಿ ಅಬ್ಸರ್ವ್ ಮಾಡ್ಕೊತ ಹೋಗೋಣ ಅಥವಾ ನೋಡ್ಕೊಳ್ತಾ ಹೋಗೋಣ. 4 ಸ್ಟೆಪ್ಸ್ ಸೈಡ್ ಬೈ ಸೈಡ್ ನಾವೇನು ಮಾಡ್ತೇವೆ ಅಂದ್ರೆ, ಇಲ್ಲೇ ಏನದ ಕಾರ್ನಾಟ್ ಸೈಕಲ್ ಅದ. ವೆನ್ the Carnot's engine undergo the series processes, 4 step of processes. At that time, you draw the variation of the pressure along y-axis and the variation of corresponding volume along x-axis. Whatever the resulting cycle, that is called resulting graph, that is called Carnot cycle. ಅದಕ್ಕೆ ನಾವು ಕಾರ್ನಾಟ್ ಸೈಕಲ್ ಅಂತ ಹೇಳ್ತೇವೆ. ಯಾವಾಗಿದು 4 ಸ್ಟೆಪ್ ಪ್ರೊಸೆಸ್ ನಮ್ಮ ನಡೀತದಲ್ಲ, ಆವಾಗ ಅಲ್ಲಿ ಆಗ್ತಕ್ಕಂಥ ವೇರಿಯೇಷನ್ ಆಫ್ ದಿ ಪ್ರೆಷರ್ ನಾವೇನು ಮಾಡ್ತೀವಿ, ಅಲಾಂಗ್ ವೈ ಆಕ್ಸಸ್ ತೊಗೊಳ್ತೀವಿ, ವ್ಯಾಲ್ಯೂಮ್ ಅಲಾಂಗ್ ಎಕ್ಸ್ ಆಕ್ಸಸ್ ತೊಗೊಳ್ತೀವಿ. ಆವಾಗ ನಾವೇನು ಮಾಡ್ತೀವಿ, ವಾಟ್ ಎವರ್ ಯು ಗಾಟ್ ದ ರಿಸಲ್ಟಿಂಗ್ ಕರ್ವ್, ಏನು ರಿಸಲ್ಟಿಂಗ್ ಕರ್ವ್ ಬರ್ತದೆ, ರಿಸಲ್ಟಿಂಗ್ ಗ್ರಾಫ್ ಬರ್ತದೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಕಾರ್ನಾಟ್ ಸೈಕಲ್ ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಕಾರ್ನಾಟ್ ಸೈಕಲ್. ಅದಕ್ಕೆ ಕಾರ್ನಾಟ್ ಸೈಕಲ್ ಅಂತ ಹೇಳ್ತಾನೆ. ನಾವು ಇಲ್ಲೇ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಎದಿಂದ ಬಿಗೆ ಬರ್ತದೆ. ಎದಿಂದ ಬಿಗೆ ಅಂದ್ರೆ ಇಲ್ಲೇ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತಾ, ಟೆಂಪ್ರೇಚರ್ ಏನು ಮಾಡ್ತದೆ ಇಲ್ಲಿ, ಇದು ಕಾನ್ಸ್ಟೆಂಟ್ ಉಳಿತದೆ T1. ಟೆಂಪ್ರೇಚರ್ ಇದು ಕಾನ್ಸ್ಟೆಂಟ್ ಉಳಿತದ ಅಂದ್ರೆ ಐಸೋಥರ್ಮಲ್ ಪ್ರೊಸೆಸ್ ನಡೀತವೆ. ಬಿದಿಂದ ಸಿಗೆ ಬರ್ತತೆ. ಪ್ರೆಷರ್, ವ್ಯಾಲ್ಯೂಮ್, ಟೆಂಪ್ರೇಚರ್ 3 ಚೇಂಜ್ ಆಕವ. ಇದು ಅಡಿಯಾಬಿಟಿಕ್. ಆಮೇಲೆ ಸಿದಿಂದ ಡಿಗೆ ಬರ್ತದೆ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಉಳಿತದೆ. T2ನ ಇಲ್ಲ, ಟೆಂಪ್ರೇಚರ್ ಸ್ಟಿಲ್ ಇಟ್ ಈಸ್ T2. ಅವಾಗ ಇದೇನಿದು, ಇದು ಐಸೋ ಇದು. ಆಮೇಲೆ ಇಲ್ಲಿ ಬರ್ತದೆ, ಮತ್ತು ಟೆಂಪ್ರೇಚರು ಚೇಂಜ್ ಆಕತ್ತ, 3 ಚೇಂಜ್ ಆಕವು. ಮತ್ತು ಇನಿಷಿಯಲ್ ಸ್ಟೇಜಿಗೆ ಬರ್ತದೆ, ಇನಿಷಿಯಲ್ ಸ್ಟೇಟ್ ಬರ್ತದೆ. ಇದಕ್ಕೆ ನಾವು ಕಂಪ್ಲೀಟ್ ಸೈಕ್ಲಿಕ್ ಪ್ರೊಸೆಸ್ ಅಂತ ಹೇಳ್ತಾನೆ. ಕಂಪ್ಲೀಟ್ ಇದು ಏನಿದು ಸೈಕ್ಲಿಕ್ ಪ್ರೊಸೆಸ್, ಇಟ್ ಅಂಡರ್ಗೋ ದ ಸೈಕ್ಲಿಕ್ ಪ್ರೊಸೆಸ್. ಆಮೇಲೆ ಮತ್ತೆ ಏನಾಗ್ತದೆ, ಇಲ್ಲಿ ಮತ್ತೊಮ್ಮೆ ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತದೆ. ಅಡಿಯಾಬೆಟಿಕ್ 2 ಐಸೋಥರ್ಮಲ್ ಪ್ರೊಸೆಸ್ ನಡೀತದೆ, 2 ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತದೆ. ಆದರೆ ಒಂದು ಐಸೋಥರ್ಮಲ್ಲು ಎಕ್ಸ್ಪ್ಯಾನ್ಷನ್ ಆದ್ರೆ, ಒಂದು ಅಡಿಯಾಬೆಟಿಕ್ಕು ಎಕ್ಸ್ಪ್ಯಾನ್ಷನ್ ಆದ್ರೆ, ನೆಕ್ಸ್ಟ್ ಐಸೋಥರ್ಮಲ್ಲು ಕಾಂಪ್ರೆಷನ್ನು, ನೆಕ್ಸ್ಟ್ ಅಡಿಯಾಬೆಟಿಕ್ಕು ಕಾಂಪ್ರೆಷನ್. ಹಿಂಗೆ ಬಂದ್ರೆ ಎಕ್ಸ್ಪ್ಯಾನ್ಷನ್ನು, ಹೀಗೆ ಹೋದ್ರೆ ಕಾಂಪ್ರೆಷನ್. ಇದು ಕಾಂಪ್ರೆಷನ್. ಇದು ಐಸೋಥರ್ಮಲ್ ಎಕ್ಸ್ಪಾನ್ಷನ್ನು, ಇದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ನು, ಇದು ಐಸೋಥರ್ಮಲ್ ಕಾಂಪ್ರೆಷನ್ನು, ಇದು ಮತ್ತು ಅಡಿಯಾಬೆಟಿಕ್ ಕಾಂಪ್ರೆಷನ್. ಹೀಗೆ ಅಂದ್ರೆ ಸೈಕ್ಲಿಕ್ ಪ್ರೊಸೆಸ್ ನಡೀತದೆ. ಆಯಿತು. ಇಲ್ಲೇ ಸಿಲಿಂಡರ್ ಪ್ಲೇಸ್ಡ್ ಆನ್ ಅ ಸೋರ್ಸ್. ವೆರಿ ಫಸ್ಟ್ ಸ್ಟೆಪ್, ಸಿಲಿಂಡರ್ ಪ್ಲೇಸ್ಡ್ ಆನ್ ಎ ಸೋರ್ಸ್. ವಾಟ್ ಹ್ಯಾಪನ್ಸ್? ಇಟ್ ಅಬ್ಸಾರ್ಬ್ ದ Q1 energy, change in the volume P1 to P2, change in the pressure P1 to P2, P1 to P2, P1 to P2 at constant temperature T1. It means it is isothermal expansion. Here work done by the piston W1 is equal to Q1 is equal to RT1 temperature or gas constant log to the base E P2 upon V1.
ಟು ದ ಬೇಸ್ 10 ತೊಗೋಬೇಕಂದ್ರೆ 2.303 ಬರ್ತೈತಿ. ನಾ ಅದನ್ನು ತೊಗೊಂಡಿಲ್ಲ. ಟು ದ ಬೇಸ್ ಇ ತೊಗೊಂಡನಿ. ಟು ದ ಬೇಸ್ 10 ತೊಗೊಂಡಿಲ್ಲ. ಟು ದ ಬೇಸ್ ಇ ತೊಗೊಂಡನಿ. ದಿಸ್ ಈಸ್ V2 ಅಪಾನ್ V1. ಇಕ್ವೇಷನ್ ನಂಬರ್ 1. W1 ಈಸ್ ಈಕ್ವಲ್ ಟು ಏರಿಯಾ ಅಂಡರ್ ಎ ಬಿ ಆರ್ ಪಿ. ಏರಿಯಾ ಅಂಡರ್ ಎ ಬಿ ಆರ್ ಪಿ ಮತ್ತು ಬೇಕಾದ್ರೆ ಎ ಬರಿಬೋದು. ಇದು ಒಂದು ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್, ನೌ ದ ಸಿಲಿಂಡರ್ ಪ್ಲೇಸ್ ಆನ್ ದ ಸ್ಟ್ಯಾಂಡ್. ಸಿಲಿಂಡರ್ ಪ್ಲೇಸ್ ಆನ್ ದ ಸ್ಟ್ಯಾಂಡ್ ಅಂದರೆ ನಾ ಹೀಟ್ ಎನರ್ಜಿ ಕೊಡೋಂಗಿಲ್ಲ, ತೊಗೊಳಂಗಿಲ್ಲ. DQ 0. ಕೊಡೋಂಗಿಲ್ಲ, ತೊಗೊಳಂಗಿಲ್ಲ. ಅಡಿಯಾಬೆಟಿಕ್ ಪ್ರೊಸೆಸ್. ಇದು ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತದೆ. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ನಡೀತದೆ. ಚೇಂಜ್ ಇನ್ ದ ಪ್ರೆಷರ್ P2 to P3, PT to P3. Change in the volume P2 to P3. Change in the temperature T1 to T2. 3 ವೇರಿಯೇಷನ್ ಆಕವ. ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತು. ಪ್ರೆಷರ್ ಚೇಂಜ್ ಆಗತ್ತೆ, ವ್ಯಾಲ್ಯೂಮ್ ಚೇಂಜ್ ಆಗತ್ತೆ, ಟೆಂಪ್ರೇಚರ್ ಚೇಂಜ್ ಆಗತ್ತೆ. ಅಂದ್ರೆ ಇವಾಗಿಲ್ಲೇ ಇಷ್ಟು ಚೇಂಜ್ ಆಗತ್ತೆ. ನಾವು ಇಲ್ಲಿಂದ ಇಲ್ಲಿಗೆ ಬರ್ತದೆ. ನಾವು ವಾಟ್ ಈಸ್ ದ ವರ್ಕ್ ಡನ್? ವರ್ಕ್ ಡನ್ W2 ಈಸ್ ಈಕ್ವಲ್ ಟು R ಡಿವೈಡೆಡ್ ಬೈ gamma minus 1. Gamma is the ratio of the two specific heat of the gas at constant pressure, molar specific heat at constant pressure, molar specific heat at constant volume, other value into bracket T1 minus T2. ಇವಾಗ ಇದು ಏನು ಬರ್ತದೆ? ಪಾಸಿಟಿವ್ ಬರ್ತದೆ. ಇದು ಏನು ಬರ್ತದೆ? ಪಾಸಿಟಿವ್ ಬರ್ತದೆ. ಯಾಕಂದರೆ ಇದು ವರ್ಕ್ ಡನ್ ಬೈ ಇದು ವರ್ಕ್ ಡನ್ ಬೈ ದ ಪಿಸ್ಟನ್, ಇದು ವರ್ಕ್ ಡನ್ ಬೈ ದ ಪಿಸ್ಟನ್. ವರ್ಕ್ ಡನ್ ಬೈ ದ ಪಿಸ್ಟನ್ ಆದಾಗ ಆಟೋಮೆಟಿಕಲಿ ಪಾಸಿಟಿವ್ ಬರ್ತದೆ. ವರ್ಕ್ ಡನ್ ಆನ್ ದ ಸಿಸ್ಟಮ್ ಆದರೆ ನೆಗೆಟಿವ್ ಬರ್ತದೆ. ಅಂದ್ರೆ ಹಿಂಗೆ ಮೇಲೆ ಹೋಗುತ್ತೆ ಎಕ್ಸ್ಪಾಂಡ್. ಈಗ ಇದ್ರ ಮೇಲೆ ಇಟ್ಟಿದ ತಕ್ಷಣ ಈಗೇನದ ಹಿಂಗೆ ಎಕ್ಸ್ಪಾಂಡ್ ಆಗ್ತಾ ಇರ್ತದೆ. ಸ್ಟ್ಯಾಂಡ್ ಮೇಲೆ ಇಟ್ಟರು ಎಕ್ಸ್ಪಾಂಡ್ ಹೋಗೋದು ನಿಲ್ಲೋದಿಲ್ಲ, ಸ್ಲೈಟ್ ಎಕ್ಸ್ಪಾಂಡ್ ಆಗ್ತದೆ. ಅದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ನಾ ಇದು ಏನು ಮಾಡ್ತದೆ? ಇದು ಎಕ್ಸ್ಪಾನ್ಷನ್ ಆಗ್ತಾನೆ ಇರ್ತದೆ. ಆಗ್ತಾ ಇದ್ದಾಗನೇ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ರೆ ಎಕ್ಸ್ಪಾನ್ಷನ್ ಸಡನ್ನಾಗಿ ನಿಲ್ಲೋಂಗಿಲ್ಲ. ಏನಾಗ್ತದೆ? ಸ್ವಲ್ಪ ಮತ್ತೆ ಎಕ್ಸ್ಪಾಂಡ್, ಸ್ಟಿಲ್ ಇಟ್ ಈಸ್ ಅಂಡರ್ ಗೋ ದ ಎಕ್ಸ್ಪಾನ್ಷನ್, ಬಟ್ ಇಟ್ ಈಸ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಓಕೆ. ನೋ ಸ್ಟೆಪ್ 3 ಏನು? ನಾವು ಸಿಲಿಂಡರ್ ಪ್ಲೇಸ್ ಆನ್ ದ ಸಿಂಕ್. ಎಲ್ಲಿಗೆ ತೊಗೊಂಬರ್ತಾನೋ? ಸಿಂಕಿಗೆ ತೊಗೊಂಬರ್ತಾನೆ. at that time now the working substance reject the heat energy Q2. ಹೀಟ್ ಎನರ್ಜಿ ಏನು ಮಾಡ್ತದೆ? ರಿಜೆಕ್ಟ್ ಮಾಡ್ತದೆ. ಹಾಗಾದ್ರೆ ಇವಾಗಿಲ್ಲೇ ಹೀಟ್ ಎನರ್ಜಿ ಯಾವಾಗ ರಿಜೆಕ್ಟ್ ಮಾಡ್ತು, ನಾವು ಅಗೇನ್ ಇಟ್ ಅಂಡರ್ಗೋ ದ ಕಾಂಪ್ರೆಷನ್, ಐಸೋಥರ್ಮಲ್ ಕಾಂಪ್ರೆಷನ್. ಯಾಕಂದ್ರೆ ವರ್ಕಿಂಗ್ ಸಬ್ಸ್ಟೆನ್ಸಿಂದ ಸಿಂಕಿಗೆ ಹೋಗುತ್ತೆ ಎನರ್ಜಿ. ಅವಾಗ ಏನಾಗುತ್ತೆ? ಪಿಸ್ಟನ್ ಏನಾಗುತ್ತೆ? ಕಾಂಪ್ರೆಸ್ ಆಗುತ್ತೆ, ಕೆಳಗೆ ಬರ್ತದೆ. ಎನರ್ಜಿ ಕಳ್ಕೊತತಿ. ಎನರ್ಜಿ ಕಳ್ಕೊಂಡಾಗ ಅದು ಏನಾಗುತ್ತೆ? ಕೆಳಗೆ ಬರ್ತದೆ. ಕೆಳಗೆ ಬಂದಾಗ ವರ್ಕ್ ಡೌನ್ ಆನ್ ಆಕತಿ, ವರ್ಕ್ ಡನ್ ಆನ್ ದ ಪಿಸ್ಟನ್ ಆಕತಿ. ಅದು ನೆಗೆಟಿವ್ ಬರ್ತೈತಿ ಇದು ವ್ಯಾಲ್ಯೂ. ಅವಾಗ ಚೇಂಜ್ ಇನ್ ದ ವ್ಯಾಲ್ಯೂಮ್ P3 to P4 ಆ್ಯಂಡ್ ಚೇಂಜ್ ಇನ್ ದ ಪ್ರೆಷರ್ P3 to P4 ಆ್ಯಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ T2 ಅದೇ ಉಳಿತದೆ ಟೆಂಪ್ರೇಚರ್. ವೈ? ಬಿಕಾಸ್ ಐಸೋಥರ್ಮಲ್ನೊಳಗೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಉಳಿತದೆ. ಎಸ್, ವರ್ಕ್ ಡನ್ ಆನ್ ದ ಪಿಸ್ಟನ್ W3 ಈಸ್ ಈಕ್ವಲ್ ಟು Q2 ಈಸ್ ಈಕ್ವಲ್ ಟು RT2 ಇಂಟು ಬ್ರೆಕೆಟ್ P4 ಅಪಾನ್ P3. ಇಕ್ವೇಷನ್ ನಂಬರ್ 3. ಇದು ನೆಗೆಟಿವ್ ಬರ್ತದೆ, ಮೈನಸ್ ಬರ್ತದೆ. ಇದು ಮೈನಸ್, ಇಲ್ಲಿ ನಾವೇನಂತ ಬರಿತೀವಿ, ಇಲ್ಲೇ Q2 ಈಸ್ ಈಕ್ವಲ್ ಟು ಮೈನಸ್ ಬರ್ತೀವಿ, ಮೈನಸ್ RT2 ಬರ್ತದೆ. W3 ಈಸ್ ಈಕ್ವಲ್ ಟು ಏರಿಯಾ ಅಂಡರ್ ಹಿಂಗೆ ಬರ್ಬೇಕು, ಅದು ಹಿಂಗೆ ಬರ್ಬೇಕು, CDQS. ಇದ್ರದ್ದಾದ್ರೆ ಅಡಿಯಾದಾದ್ರೆ ಇಲ್ಲಿ ಮೇಲಿದೆ ಏರಿಯಾ ಅಂಡರ್ BCSR. ಸ್ಟೆಪ್ 2 ದನ್ನು ಹೇಳ್ತೇನೆ. ಸ್ಟೆಪ್ 3 CD ಹಿಂಗೆ ಬರೋಂಗಿಲ್ಲ, CS ಹಿಂಗೆ ಬರಲ್ಲ, ಹಿಂಗೆ ಬರ್ಬೇಕು. ಇದಕ್ಕೆ ಎಕ್ಸ್ಪಾನ್ಷನ್ ಹಿಂಗೆ ಬರ್ಬೇಕು, ಕ್ಲಾಕ್ ವೈಸ್. ಕಾಂಪ್ರೆಷನ್ ಹಿಂಗೆ ಬರ್ಬೇಕು, ಕಾಂಪ್ರೆಷನ್ ಹೀಗೆ ಬರ್ಬೇಕು. CDQS. Now you come to the point, step 4. Step 4 ಬರೋಣ. Now the step 4 ಸೋರ್ಸ್ ಮೇಲೆ ಇಟ್ವೆ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಸ್ಟ್ಯಾಂಡ್ ಮೇಲೆ ಇಟ್ವೆ. ಥರ್ಡ್ ಸ್ಟೆಪ್ ಸಿಂಕ್ ಮೇಲೆ ಇಟ್ವೆ. ಅವಾಗೇನಾಗುತ್ತೆ? ಕಾಂಪ್ರೆಸ್ ಆಗ್ತಾ ಇರ್ತದೆ. ಕಾಂಪ್ರೆಸ್ ಆಗ್ತಾ ಇರ್ತಕ್ಕಂಥದ್ದು ಸ್ಟಿಲ್ ಇಟ್ ಇಸ್ ಅಂಡರ್ಗೋ ದ ಕಾಂಪ್ರೆಷನ್. ಅದು ಫೋರ್ತ್ ಸ್ಟೆಪ್ ವೆನ್ ಇಟ್ ಈಸ್ ಪ್ಲೇಸ್ ಆನ್ ದಿ ಸ್ಟ್ಯಾಂಡ್, ಬಟ್ ಇಟ್ ಈಸ್ ಅಡಿಯಾಬೆಟಿಕ್ ಕಾಂಪ್ರೆಷನ್.
ಎಂಥ ಕಾಂಪ್ರೆಷನ್ ಇದು? ಅಡಿಯಾಬೆಟಿಕ್ ಕಾಂಪ್ರೆಷನ್. Now cylinder placed on the stand, there is no exchange of heat. Adiabatic compression takes place. At that time work done, ಇಲ್ಲಿ ಚೇಂಜ್ ಇನ್ ದ ಪ್ರೆಷರ್ ಏನಾಗುತ್ತೆ? P4 to P1 ಬರೆದಿಲ್ಲ ಇಲ್ಲಿ, ಅದು P4 to P1, change in the volume P4 to P1, change in the temperature T2 to T1. Then work done on the system, it becomes negative R divided by gamma minus 1 into bracket T1 minus T2, equation number 1. It is a negative work done on the system. Compression, work done on the system because it is compression. It is area under ಹೀಗೆ ಬರಬೇಕು ಆಂಟಿ ಕ್ಲಾಕ್ ವೈಸ್, ಡಿ ಎ ಪಿ ಕ್ಯೂ, ಡಿ ಎ ಪಿ ಕ್ಯೂ, ಡಿ ಎ ಪಿ ಕ್ಯೂ ಹೀಗೆ ಬರಬೇಕು ಆಂಟಿ ಕ್ಲಾಕ್ ವೈಸ್. ಇಟ್ ಇಸ್ ಎ ನೆಗೆಟಿವ್. ಅವಾಗ ಟೋಟಲ್ ವರ್ಕ್ ಡನ್ ವೆನ್ ದ್ಯಾಟ್ ಅಂಡರ್ಗೋ ದ 4 ಸ್ಟೆಪ್ಸ್, 4 ಸ್ಟೆಪ್ಸ್ ಪ್ರೊಸೆಸ್ ನಡೆದಾಗ ಒಟ್ಟಾರೆ ವರ್ಕ್ ಡನ್ ಏನಾಗುತ್ತೆ? ವರ್ಕ್ ಡನ್ ಇನ್ ಫಸ್ಟ್ ಸ್ಟೆಪ್ positive, work done in the second step adiabatic expansion, isothermal expansion, work done isothermal compression negative, work done on the system during adiabatic compression. Total work done is equal to area under ABCD, ABCD, area under Carnot cycle, ABCD, that is said to be ಕಾರ್ನಾಟ್ ಸೈಕಲ್. ಇದಕ್ಕೆ ನಾವೇನಂತ ಹೇಳ್ತೀವಿ? ಕಾರ್ನಾಟ್ ಸೈಕಲ್ ಅಂತ ಹೇಳ್ತೇವೆ. ಎ ಬಿ ಸಿ ಡಿ ಎ, ಇದಕ್ಕೆ ನಾವು ಕಾರ್ನಾಟ್ ಸೈಕಲ್ ಅಂತ ನಾವು ಅಲ್ಲಿ ಹೇಳ್ತೇವೆ. ಇದು ಕಂಪ್ಲೀಟ್ 4 ಸ್ಟೆಪ್ ಪ್ರೊಸೆಸ್ಸು. ಯಾವುದಿದು? ಕಾರ್ನಾಟ್ ಶೀಟ್ ಎಂಜಿನ್ ವರ್ಕ್ 4 ಸ್ಟೆಪ್ ಪ್ರೊಸೆಸ್ಸು. ಒಟ್ಟು ಬಂದಿರತಕ್ಕಂಥ ಟೋಟಲ್ ಗ್ರಾಫಿಗೆ ನಾವೇನಂತ ಹೇಳ್ತೀವಿ? ಕಾರ್ನಾಟ್ ಸೈಕಲ್ ಅಂತ ಹೇಳ್ತೀವಿ. ಭಾಳ ಕೇರ್ಫುಲ್ಲಾಗಿ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ನಾವು ವಾಟ್ ಅಬೌಟ್ ದಟ್ ಈಸ್ ದ ಎಫಿಷಿಯನ್ಸಿ? ವಾಟ್ ಅಬೌಟ್ ದಿ ಎಫಿಷಿಯನ್ಸಿ? ಎಫಿಷಿಯನ್ಸಿ ಆಫ್ ದಿ ಕಾರ್ನಾಟ್ಸ್ ಎಂಜಿನ್ ಇಲ್ಲಿ ಕೂಡ ಸೇಮ್ ಬರುತ್ತಾ? ಎಫಿಷಿಯನ್ಸಿ, ಎಫಿಷಿಯನ್ಸಿ ಆಫ್ ಕಾರ್ನಾಟ್ಸ್ ಎಂಜಿನ್, efficiency of the Carnot engine. Fine. Now see here, Q1 is the amount of heat energy absorbed by the working substance and Q2 is the amount of heat energy rejected to the sink. ಹಾಗಿದ್ರೆ work done definitely that is equal to Q1 minus Q2 ಇಷ್ಟು ಬರ್ತವೆ. Q1 ಎಷ್ಟು ಅಬ್ಸಾರ್ಬ್ ಮಾಡ್ತೋ ಆ ಹೀಟ್ ಎನರ್ಜಿ, Q2 ಎಷ್ಟು ರಿಜೆಕ್ಟ್ ಮಾಡಿತ್ತು, ಅವು ವರ್ಕ್ ಡನ್ ಎಷ್ಟಾಯ್ತು? Q1 ಮೈನಸ್ Q2. ಹಾಗಿದ್ರೆ ಎಫಿಷಿಯನ್ಸಿ, 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 ಎಫಿಷಿಯನ್ಸಿ ಅಗೇನ್ ಇಟ್ ಈಸ್ ಈಟಾ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಹೀಟ್ ಎನರ್ಜಿ ಗಿವನ್ ಟು ದ ವರ್ಕಿಂಗ್ ಸಬ್ಸ್ಟೆನ್ಸ್. ಅವ ನಾವು ಈ ಥರ ಬರಿತೀವಿ. ಹಾಗಾದ್ರೆ ವರ್ಕ್ ಡನ್ Q1 ಮೈನಸ್ Q2 ಡಿವೈಡೆಡ್ ಬೈ Q1. ಹಾಗಿದ್ದರೆ ಇದು 1 ಮೈನಸ್ Q2 ಬೈ Q1, Q2 ಬೈ Q1 ಹೀಗೆ ಬರ್ತವೆ. Q1 ಮೈನಸ್ Q2 ಡಿವೈಡ್ ಬೈ Q1, 1 ಮೈನಸ್ Q2 ಬೈ Q1 ಬರ್ತವೆ. ಇಲ್ಲಿ ದ ಎಫಿಷಿಯನ್ಸಿ ಎದ್ರ ಮೇಲೆ ಡಿಪೆಂಡ್ ಇರ್ತದೆ? ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಬ್ಸಾರ್ಬ್, ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಜೆಕ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಎಲ್ಲ ಅಬ್ಸಾರ್ಬ್ ಮಾಡ್ತು, ರಿಜೆಕ್ಟ್ ಮಾಡಲಿಲ್ಲ ಅಂದ್ರೆ 100% ಎಫಿಷಿಯನ್ಸಿ ಇರ್ತದೆ. ಬಟ್ ನೋ ಒನ್ ಹೀಟ್ ಎಂಜಿನ್ ಹ್ಯಾವಿಂಗ್ ದ 100% ಎಫಿಷಿಯನ್ಸಿ. ಯಾವುದಕ್ಕೂ 100% ಎಫಿಷಿಯನ್ಸಿ ಇರೋದಿಲ್ಲ. ಹಾಗಾದ್ರೆ Q2 ಪ್ರಪೋರ್ಷನಲ್ ಟು T2 ಇದ್ರ ಮೇಲೆ ಡಿಪೆಂಡ್ ಇರ್ತದೆ. Q1 ಈಸ್ ಪ್ರಪೋರ್ಷನಲ್ ಟು T1 ಈ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತದೆ. ಎಷ್ಟು ಹೀಟ್ ಎನರ್ಜಿ ಕೊಡ್ತದೆ ಅದು ಸಿಂಕು ಅನ್ನೋದು ಅದರ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತದೆ. ಹಾಗಾದ್ರೆ ಎಷ್ಟು ಹೀಟ್ ಎನರ್ಜಿ ರಿಜೆಕ್ಟ್ ಆಕತಿ ಅನ್ನೋದು ಸಿಂಕ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತದೆ. ಹಾಗಿದ್ದರೆ ಇದು ನಾವೇನಂತ ಬರೀಬೋದು? Q2 ಬೈ Q1 ಈಸ್ ಈಕ್ವಲ್ ಟು T2 ಬೈ T1 ಅಂತ ಬರೀಬೋದು. Q2 ಬೈ Q1 ಈಸ್ ಈಕ್ವಲ್ ಟು T2 ಬೈ T1 ಅಂತ ಬರೀಬೋದು. ಹಾಗಾದರೆ ಎಫಿಷಿಯನ್ಸಿ 1 ಮೈನಸ್ Q2 ಬೈ Q1 ಅನ್ನೋದನ್ನು ನಾವೇನಂತ ಬರಿಬೋದು? ಈಟಾ ಇಟ್ ಈಸ್ ಈಕ್ವಲ್ ಟು 1 ಮೈನಸ್ T2 ಬೈ T1 ಅಂತ ಬರಿಬೋದು.
ಇದು ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್ನು, ಇದು ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನದ್ದು ಇಕ್ವೇಷನ್. ಯಾವುದ್ಯಾವುದು? 1 ಮೈನಸ್ Q2 ಅಪಾನ್ Q1 ಹೌದು, 1 ಮೈನಸ್ T2 ಬೈ T1 ಹೌದು. ಅಂದರೆ ಇಲ್ಲಿ ಫೈನಲಿ ವಾಟ್ ಯು ಹ್ಯಾವ್ ಟು ಸೇ ದ್ಯಾಟ್ the efficiency of the heat engine, it is mainly depends on temperature of the source and temperature of the sink. ಮೇನ್ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಹೇಳ್ರಿ? ದಟ್ ಈಸ್ ಟೆಂಪ್ರೇಚರ್ ಆಫ್ ದಿ ಸಿಂಕ್ ಆ್ಯಂಡ್ ದಿ ಟೆಂಪ್ರೇಚರ್ ಆಫ್ ದಿ ಸೋರ್ಸ್ ಮೇಲೆ ಡಿಪೆಂಡ್ ಇರುತ್ತದೆ. ಇದು ಏನದಲ್ಲ, ಇದು ಏನು T2 ಮತ್ತು T1 ಇದ್ರ ಮೇಲೆ ಡಿಪೆಂಡ್ ಇರ್ತದೆ. ಇಟ್ ಡಿಪೆಂಡಿಂಗ್ ಅಪಾನ್ that is T1 and T2. It is independent of working substance which it is used in the heat engine. Working substance ಮೇಲೆ ಡಿಪೆಂಡ್ ಇರಲ್ಲ. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ವರ್ಕಿಂಗ್ ಸಬ್ಸ್ಟೆನ್ಸ್. ನೀವು ಯಾವುದಾದ್ರೂ ತೊಗೊಂಡಿರ್ಬೋದು. ಇಟ್ ಇಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದಟ್ ಈಸ್ ಸೋರ್ಸ್ ಟೆಂಪ್ರೇಚರ್ ಆ್ಯಂಡ್ ದಿ ಸಿಂಕ್ ಟೆಂಪ್ರೇಚರ್. ಒಂದು ಪ್ರಶ್ನೆ, ಎರಡು ಟೆಂಪ್ರೇಚರ್ ಈಕ್ವಲ್ ಇದ್ದರೆ ಏನಾಗತ್ತೆ? ಹೀಟ್ ಎಂಜಿನ್ ವರ್ಕ್ ಆಗಲ್ಲ. ವರ್ಕ್ ಆಗೋದಿಲ್ಲ, ಜೀರೋ ಎಫಿಷಿಯನ್ಸಿ, ವರ್ಕ ಆಗಲ್ಲ. ವರ್ಕ್ ಆಗಬೇಕಂದ್ರೆ ಸೋರ್ಸ್ ಈಸ್ ಆಲ್ವೇಸ್ ಮೇಂಟೈನ್ ದ ಹೈ ಟೆಂಪ್ರೇಚರ್. ಹಾಗಾದರೆ ಇದೇನಾರ ಅಕಸ್ಮಾತ್ ಹೆಚ್ಚಿಗೆ ಟೆಂಪ್ರೇಚರ್ ಇದ್ದರೆ ವರ್ಕ್ ಆಗೋದಿಲ್ಲ. ಈಗ ನಾವೇನು ಮಾಡ್ತೀವಿ, ಇಲ್ಲಿ ವರ್ಕ್ ಆಗೋದಿಲ್ಲ. ಯಾವುದು? ನಾವು ಒತ್ತಾಯಪೂರ್ವಕವಾಗಿ ವರ್ಕ್ ಮಾಡಿಸ್ಬೇಕಾಗುತ್ತೆ, ಬಟ್ ಅದು ರಿವರ್ಸ್ ಪ್ರೊಸೆಸ್ ಆಗುತ್ತೆ, ಅದು ರೆಫ್ರಿಜರೇಟರ್ ಆಗುತ್ತೆ. ನಾವು ಕೋಲ್ಡ್ ಸೈಡ್ಗಿಂತ ಹಾಟ್ ಸೈಡ್ಗೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಹೊರಗಡೆಯಿಂದ ಅದರ ಮೇಲೆ ಏನು ಮಾಡಬೇಕು? ಒಂದಿಷ್ಟು ಒತ್ತಡ ಹಾಕಬೇಕು, ವರ್ಕ್ ಆಗಬೇಕಲ್ಲಿ. ಅಂದಾಗ ಮಾತ್ರ ಏನಾಗತ್ತೆ? ಕೋಲ್ಡ್ ಬಾಡಿ ಸೈಡ್ಗಿಂತ ಹಾಟ್ ಬಾಡಿ ಸೈಡ್ ಏನು ಮಾಡ್ತೈತಿ? ಇದು ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು. ಅದು ಮುಂದೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ನೊಳಗೆ ಬರುತ್ತೆ. ಹಾಗಾದರೆ ಇಲ್ಲಿ ಎಫಿಷಿಯನ್ಸಿ ಇಟ್ ಇಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ಟೆಂಪ್ರೇಚರ್ ಆಫ್ ದ ಸೋರ್ಸ್ ಆ್ಯಂಡ್ ಟೆಂಪ್ರೇಚರ್ ಆಫ್ ದ ಸಿಂಕ್. And efficiency of the Carnot engine is independent of the working substance. ಅದರ ಮೇಲೆ ಡಿಪೆಂಡ್ ಇರಲ್ಲ. ಅದರ ಮೇಲೆ ವರ್ಕಿಂಗ್ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಇರಲ್ಲ. ಇಫ್ ಥೆರಾಟಿಕಲಿ ಯು ಸೇ ದ್ಯಾಟ್ ಇಫ್ ದ Carnot engine is ideal heat engine, perfectly 100% ideal heat engine, at that time efficiency is equal to 1 ಆಗುತ್ತೆ. ಎಫಿಷಿಯನ್ಸಿ ಏನಾಗುತ್ತೆ? 1 ಆಗುತ್ತೆ. 1 ಅಂದ್ರೆ ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಏನಾಗುತ್ತೆ? 100% ಆಗುತ್ತೆ. 100% ಆಗುತ್ತೆ ಎಫಿಷಿಯನ್ಸಿ. ಬಟ್ ನೋ ಒನ್ ಹೀಟ್ ಎಂಜಿನ್ ಹ್ಯಾವಿಂಗ್ ದ 100% ಎಫಿಷಿಯನ್ಸಿ. ಓಕೆ, ದೇರ್ ಫಾರ್ ಯು ಹ್ಯಾವ್ ಟು ದೇಟ್ ಈಟಾ ಈಸ್ ಗ್ರೇಟರ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು 1 ಯು ಹ್ಯಾವ್ ಟು ಟೇಕ್. ಲೆಸ್ ದ್ಯಾನ್ 1 ಇರೋದು ಹೆಚ್ಚು, ಈಕ್ವಲ್ ಟು 1 ಥೆರಾಟಿಕಲಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಇದು ಈಕ್ವಲ್ ಟು 1, ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ 1. ಒಂದಕ್ಕಿಂತ ಯಾವಾಗಲೂ ಏನಿರ್ತೈತೆ ಹೇಳ್ರಿ? ಕಡಿಮೆನೇ ಇರ್ತೈತಿ. ಯಾವುದು? ಎಫಿಷಿಯನ್ಸಿ ಆಫ್ ದಿ ಹೀಟ್ ಎಂಜಿನ್. ಅಂದ್ರೆ ನೋ ಒನ್ ಹೀಟ್ ಎಂಜಿನ್ ಹ್ಯಾವಿಂಗ್ 100% ಎಫಿಷಿಯನ್ಸಿ. ಯಾವುದು 100% ಎಫಿಷಿಯನ್ಸಿ ಅಲ್ಲ. ಸರಿ, ಎಫಿಷಿಯನ್ಸಿ ಅಂತೀರಲ್ರಿ, ಹೆಂಗೆ ರೀ? ಎಫಿಷಿಯನ್ಸಿ ಕಡಿಮೆ ಆಗಿದ್ದು ಎಫಿಷಿಯನ್ಸಿ ಹೆಚ್ಚಿರೋದು ಒಂದು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ, ನಿಮ್ಮ ಮನೆಯೊಳಗೆ ಮೋಟ್ರ್ ಬೈಕ್ ಹೊಸ ತೊಗೊಂಡು ಬಂದಿರ್ತೀರಿ ಸ್ಟಾರ್ಟಿಂಗ್. ಅವಾಗ ಏನಾಗುತ್ತೆ? 1 ಲೀಟ್ರ್ ಪೆಟ್ರೋಲ್ಗೆ ನಿಯರ್ ಅಬೌಟ್ 80 ಕಿಲೋಮೀಟ್ರ್ ಓಡ್ತದೆ ಅಂತ ತಿಳ್ಕೊಳ್ಳಿ. ಚೆನ್ನಾಗಿರೋ ರೋಡ್ನೊಳಗೆ 80 ಕಿಲೋಮೀಟ್ರ್. ಅದೇ ಚೆನ್ನಾಗಿರೋ ರೋಡ್ನೊಳಗೆ ಒಂದು 8 ವರ್ಷ ಆದಮೇಲೆ 1 ಲೀಟ್ರ್ 80 ಕಿಲೋಮೀಟ್ರ್ ಓಡಲ್ಲ. ಅದು 50 5 ಕಿಲೋಮೀಟ್ರ್ ರನ್ ಆಗ್ತದೆ. ಅಂದ್ರೆ ಎಫಿಷಿಯನ್ಸಿ ಅದ್ರದ್ದು ಕಡಿಮೆ ಆಗಿದೆ ಅಂತ ಅದರ ಅರ್ಥ. ನಾನು 1 ಲೀಟ್ರ್ ಪೆಟ್ರೋಲ್ ಹಾಕಿದರೆ ಅದು ಹೆಚ್ಚಿಗೆ ಓಡ್ತದೆ ಅಂತಂದ್ರೆ ಎಫಿಷಿಯನ್ಸಿ ಹೆಚ್ಚದ. ಹಾಗಾದ್ರೆ ಈಗ ಅವಾಗ ಅಕಸ್ಮಾತ್ 40-50% ಎಫಿಷಿಯನ್ಸಿ ಇರ್ಬೋದು ಅಂತ ತಿಳ್ಕೊಳ್ಳಿ. ಈಗ ಅದು 30-35% ಆಗಿರ್ತದೆ. ಯಾವಾಗ ಓಲ್ಡ್ ಆದಂಗೆ ಏನಾಗುತ್ತೆ? ಎಫಿಷಿಯನ್ಸಿ ಏನಾಗುತ್ತೆ? ಡಿಕ್ರೀಸ್. ಎಫಿಷಿಯನ್ಸಿ ಡಿಕ್ರೀಸ್ ಆಗಿರಲಿಕ್ಕೆ ಹಲವಾರು ಕಾರಣ ಇರ್ತದೆ. ಫ್ರಿಕ್ಷನ್ ಇರ್ತದೆ, ಲಾಸ್ ಆಫ್ ಹೀಟ್ ಎನರ್ಜಿ ಇರ್ತದೆ, ಆ್ಯಂಡ್ ಫಿಟ್ಟಿಂಗ್ ಇರ್ತದೆ. ಎಂಜಿನ್ ಫಿಟ್ಟಿಂಗ್ ಸರಿಯಾಗಿಲ್ಲ ಅಂತಂದ್ರೆ ಎಫಿಷಿಯನ್ಸಿ ಕಡಿಮೆ ಆಗ್ತದೆ.
ಹೀಗೆ ಮತ್ತೆ ನಾವೇನು ಮಾಡ್ತೇವೆ, ದೇರ್ ಆರ್ ಸೋ ಮೆನಿ ರೀಸನ್ಸ್ ಟು ರೆಡ್ಯೂಸ್ ದ ಎಫಿಷಿಯನ್ಸಿ ಆಫ್ ದ ಹೀಟ್ ಎಂಜಿನ್. ಆ ಹೀಟ್ ಎಂಜಿನ್ ಎಫಿಷಿಯನ್ಸಿ ಕಡಿಮೆ ಆಗ್ಬೇಕಂದ್ರೆ ಸಾಕಷ್ಟು ರೀಸನ್ ಬರ್ತದೆ. ಇದಿಷ್ಟು ಕಾರ್ನಾಟ್ಸ್ ಹೀಟ್ ಎಂಜಿನ್. ಈಗ ಹೀಟ್ ಎಂಜಿನ್ ಯಾವಾಗಲೂ ಏನಾಗ್ತದೆ, ಹೀಟ್ ಈಸ್ ಆಲ್ವೇಸ್ ಟ್ರಾನ್ಸ್ಫರ್ ಫ್ರಮ್ ಹೈ ಟೆಂಪ್ರೇಚರ್ ಬಾಡಿ ಟು ದ ಲೋ ಟೆಂಪ್ರೇಚರ್ ಬಾಡಿ, ಹೈ ಟೆಂಪ್ರೇಚರ್ ಸೈಡ್ ಟು ದ ಲೋ ಟೆಂಪ್ರೇಚರ್ ಸೈಡ್. ಈಸ್ ಇಟ್ ಪಾಸಿಬಲ್ ಟು ಟ್ರಾನ್ಸ್ಫರ್ ದ ಹೀಟ್ ಎನರ್ಜಿ ಫ್ರಮ್ ಲೋ ಟೆಂಪ್ರೇಚರ್ ಸೈಡ್ ಟು ಹೈ ಟೆಂಪ್ರೇಚರ್ ಸೈಡ್? ಸಾಧ್ಯತೆ ಇದೆನಾ? ನ್ಯಾಚುರಲ್ ಇಟ್ ಈಸ್ ಇಂಪಾಸಿಬಲ್. ತನ್ನಷ್ಟಕ್ಕೆ ತಾನೇ ಆಗೋ ಸಾಧ್ಯತೆ ಇಲ್ಲ. ನೋ ಯು ಹ್ಯಾವ್ ಟು ಗಿವ್ ದ ಎಕ್ಸ್ಟರ್ನಲ್ ಏಜೆನ್ಸಿ, ಎಕ್ಸ್ಟರ್ನಲ್ ವರ್ಕ್, ಆ್ಯಂಡ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದ ಹೀಟ್ ಎನರ್ಜಿ ಫ್ರಮ್ ಕೋಲ್ಡ್ ಸೈಡ್ ಟು ದ ಹಾಟ್ ಸೈಡ್. ಅಂದರೆ ಕೋಲ್ಡ್, ದಟ್ ಇಸ್ ಲೋ ಟೆಂಪ್ರೇಚರ್ ಸೈಡ್ ಟು ದಿ ಹೈ ಟೆಂಪ್ರೇಚರ್ ಸೈಡ್. ಇದು ಎಲ್ಲಿ ಬರ್ತದೆ ಹೇಳ್ರಿ? ಸೆಕೆಂಡ್ ಲಾದೊಳಗೆ ಬರ್ತದೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬರ್ತದೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬೇಸ್ ಮೇಲೆ ರೆಫ್ರಿಜಿರೇಟರ್ ನಾವು ಕನ್ಸ್ಟ್ರಕ್ಟ್ ಮಾಡ್ತೇವೆ. ರೆಫ್ರಿಜಿರೇಟರ್ನೊಳಗೆ ಯಾವಾಗಲೂ ಏನಿರ್ತದೆ, ಹೊರಗಡೆಯಿಂದ ಪಂಪ್ ಮಾಡ್ತೇವೆ ನಾವು, ಒಂದು ಮೋಟಾರ್ದಿಂದ ಪಂಪ್ ಮಾಡಿ ಲೋ ಟೆಂಪ್ರೇಚರ್ ಸೈಡ್ನಿಂದ ಹೈ ಟೆಂಪ್ರೇಚರ್ ಸೈಡ್ ಕಡೆಗೆ ನಾವೇನು ಮಾಡ್ತೇವೆ, ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತೇವೆ. ರೆಫ್ರಿಜಿರೇಟರ್ನೊಳಗೆ ಏನು ಮಾಡ್ತದೆ ಅದು ಕೆಲಸನ? ಅಲ್ಲಿ ಒಂದು ಮೋಟ್ರ್ ಇರ್ತದೆ, ಪಂಪ್ ಮಾಡ್ತದೆ. ಅದು ಏನು ಮಾಡ್ತದೆ, ಆ ಫ್ರಿಜ್ ಅಂತ ನೀವು ಫ್ರಿಜ್ ಅಂತ ಹೇಳ್ತೀರಿ, ರೆಫ್ರಿಜಿರೇಟ್ರ್ ಒಳಗಡೆಯಿಂದ ಹೀಟ್ ಎನರ್ಜಿನ ಹೊರಗೆ ಹಾಕ್ತದೆ. ಆವಾಗ ಒಳಗಡೆ ಆ ಪೆಟ್ಟಿಗೆ ಒಳಗಡೆ, ಆ ರೆಫ್ರಿಜಿರೇಟರ್ ಪೆಟ್ಟಿಗೆ ಒಳಗಡೆ ಏನು ಮಾಡ್ತದೆ, ಟೆಂಪ್ರೇಚರ್ ಕಡಿಮೆ ಅಂತ ಹೋಗುತ್ತೆ. ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಪ್ಲಿಕೇಶನ್ ಬರ್ತದೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಅಪ್ಲಿಕೇಶನ್ ಏನು ರೀ ಅಂತ ನಾವು ಕೇಳಿದ್ರೆ, ದಿಸ್ ಇಸ್ ಹೀಟ್ ಎಂಜಿನ್, ಕಾರ್ನಾಟ್ಸ್ ಎಂಜಿನ್, ವರ್ಕಿಂಗ್ ಆಫ್ ದ ಕಾರ್ನಾಟ್ಸ್ ಎಂಜಿನ್. ಇಟ್ ಈಸ್ ಬೇಸ್ಡ್ ಆನ್ ಮೇನ್ಲಿ ಇಟ್ ಈಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದು ನೆಕ್ಸ್ಟ್ ಪಾಯಿಂಟು ಎಲಿಮಿನೇಟ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ನೊಳಗೆ, ಅದಕ್ಕೆ not necessary. Okay, thank you.